ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಲ್ಲ ಅಂಗಡಿಗಳಿಗೂ ನೋಟಿಸ್ಗಳನ್ನ ಕಳಿಸಿದೆ. ಏನಕ್ಕೆ ಅಂತಂದರೆ, ಯಾರ್ಯಾರು GST ಅಂಡರಲ್ಲಿ ರಿಜಿಸ್ಟರ್ ಆಗಿರಲ್ಲ ಟ್ಯಾಕ್ಸ್ ವಿಚಾರದಲ್ಲಿ ಅಂಥವ್ರಿಗೆ ನೋಟಿಸ್ಗಳನ್ನ ಕಳಿಸಿದೆ. ಯಾರ್ಯಾರದು ವರ್ಷದಲ್ಲಿ 40 ಲಕ್ಷಕ್ಕಿಂತ ಮೇಲೆ ಟ್ರಾನ್ಸಾಕ್ಷನ್ ಕ್ಯಾಶಲ್ಲಿ ಆಗಿರ್ಬೋದು, UPI ಆಗಿರ್ಬೋದು, ಯಾರ್ಯಾರ್ದು ಟ್ರಾನ್ಸಾಕ್ಷನ್ ಆಗಿದೆ ಅಂಥವ್ರಿಗೆ ನೋಟಿಸ್ಗಳನ್ನ ಕಳಿಸಿದ್ದಾರೆ. 1% ಟ್ಯಾಕ್ಸ್ನ ಅವರು ಕಡ್ಡಾಯವಾಗಿ ಕಟ್ಟಲೇಬೇಕು ಅಂತ. ಅದಕ್ಕೋಸ್ಕರ ಈ ಇತ್ತೀಚೆಗೆ 3 ದಿನದಿಂದ ಇತ್ತೀಚೆಗೆ UPI ಪೇಮೆಂಟ್ ಆಗಿರ್ಬೋದು, ಸ್ಕ್ಯಾನರ್ಗಳನ್ನ ಆಗಿರ್ಬೋದು ಯಾರು ಎಕ್ಸೆಪ್ಟ್ ಮಾಡ್ಕೊತಿಲ್ಲ. ಅಂಗಡಿಗಳಲ್ಲಾಗಿರ್ಬೋದು, ಬೇಕರಿಗಳಲ್ಲಾಗಿರ್ಬೋದು, ಎಳ್ನೀರು ಮಾರೋರಿಂದ ಹಿಡಿದು ಯಾರು ಸಹ UPI ಪೇಮೆಂಟ್ನ, ಸ್ಕ್ಯಾನರ್ನ, ಟ್ರಾನ್ಸಾಕ್ಷನ್ನ ಯಾರು ಎಕ್ಸೆಪ್ಟ್ ಮಾಡ್ಕೊತಿಲ್ಲ. ಎಲ್ಲರೂ ಕ್ಯಾಶ್ನೇ ಕೇಳ್ತಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ಏನಿತ್ತು ಬೆಳೀತಿತ್ತು, ಇವಾಗ ಮತ್ತೆ ಪುನಃ ಹಿಂದಕ್ಕೆ ಹೋಗ್ತಾ ಇದೆ. ಏನಕ್ಕೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ಜನಗಳಿಗೆ ಕರೆಕ್ಟಾಗಿ ಎಜುಕೇಟ್ ಮಾಡಿಲ್ಲ ಟ್ಯಾಕ್ಸ್ ಮೇಲೆ. ಇವರು ಸಡನ್ನಾಗಿ ಇವಾಗ ನೋಟಿಸ್ಗಳನ್ನ ಕಳಿಸ್ಬಿಟ್ಟು 1% ಟ್ಯಾಕ್ಸ್ನ ಕಟ್ಟಬೇಕು ನೀವು. 1% ಅಂತಂದರೆ ಹೆಚ್ಚು ಕಡಿಮೆ 1 ರಿಂದ 1.5 ಲಕ್ಷ ಬರುತ್ತೆ ಒಂದು ಸತಿಗೆ ಟ್ಯಾಕ್ಸು. 40 ಲಕ್ಷಕ್ಕಿಂತ ಮೇಲೆ 1.5 ಕೋಟಿಗಿಂತ ಕೆಳಗಡೆ ಇವರು ಎಲ್ಲರೂ ಒಂದು ಕ್ಯಾಟಗರಿಗೆ ಬರ್ತಾರೆ. ಅವರು 1% ಟ್ಯಾಕ್ಸ್ನ ಕಟ್ಟಬೇಕು. 40 ಲಕ್ಷಕ್ಕಿಂತ ಮೇಲೆ ಅಂತಂದರೆ ಇವಾಗ ಗೂಡ್ಸ್ ಟ್ಯಾಕ್ಸ್ ಆಯಿತು, ಇದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ವಾ. ಸೊ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂತಂದರೆ 20 ಲಕ್ಷಕ್ಕಿಂತ ಮೇಲೆ ಯಾರ್ದು ಆ್ಯನ್ಯುವಲ್ ಇನ್ಕಮ್ ಇದೆ, 20 ಲಕ್ಷಕ್ಕಿಂತ ಮೇಲೆ ವರ್ಷದಲ್ಲಿ ಯಾರು ಇನ್ಕಮ್ನ ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ದಾರೆ ಅಂಥವ್ರಿಗೆ 1% ಟ್ಯಾಕ್ಸ್ ಬೀಳುತ್ತೆ. ಗೂಡ್ಸಿಗೆ ಬಂದರೆ 40 ಲಕ್ಷಕ್ಕಿಂತ ಮೇಲೆ ವರ್ಷದಲ್ಲಿ ಯಾರಿಗೆ 40 ಲಕ್ಷಕ್ಕಿಂತ 1.5 ಕೋಟಿಗೆ ಒಳಗಡೆ ವರ್ಷದಲ್ಲಿ ಯಾರೇ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾ ಇದ್ದಾರೆ, ಕ್ಯಾಶಲ್ಲಿ ಆಗಿರ್ಬೋದು, UPI ಆಗಿರ್ಬೋದು, ಅವ್ರಿಗೆ 1%. ಸೊ ಸರ್ವಿಸಿಗೆ ಬಂದರೆ ನಾವೇನೋ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ 20 ಲಕ್ಷಕ್ಕಿಂತ ಮೇಲೆ 1.5 ಕೋಟಿಗಿಂತ ಒಳಗಡೆ ಯಾರೇ ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ವರ್ಷದಲ್ಲಿ ಅಂಥವ್ರಿಗೆ 1% ಟ್ಯಾಕ್ಸ್ನ ಕಡ್ಡಾಯವಾಗಿ ಕಟ್ಟಲೇಬೇಕು ಅಂತ ನೋಟಿಸ್ನು ಸಹ ಕಳಿಸಿದ್ದಾರೆ. ಯಾರು GST ಅಂಡರಲ್ಲಿ ರಿಜಿಸ್ಟರ್ ಆಗಿಲ್ಲ ಅವ್ರಿಗೆ ಬೇಗ ರಿಜಿಸ್ಟರ್ನ ಮಾಡ್ಕೊಳ್ಳಿ, ಡೆಡ್ಲೈನ್ ಸಹ ಹೇಳಿದ್ದಾರೆ. ಇವಾಗ ಇದರಿಂದ ಯಾರ್ಯಾರಿಗೆ ಪ್ರಾಬ್ಲಮ್ ಆಗ್ತಿದೆಯಪ್ಪ ಅಂತಂದರೆ, ಪಾಪ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ, ಎಳ್ನೀರು ವ್ಯಾಪಾರ ಮಾಡ್ತಾ ಇರ್ತಾರೆ, ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ 10 ರೂಪಾಯಿನೋ 20 ರೂಪಾಯಿನೋ ಇಲ್ಲ 50 ರೂಪಾಯಿನೋ 100 ರೂಪಾಯಿನೋ 200 ರೂಪಾಯಿನೋ ಲಾಭಗಳನ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಸಖತ್ ತೊಂದರೆ ಆಗುತ್ತೆ. ಏನು ವರ್ಷದಲ್ಲಿ 1% ಟ್ಯಾಕ್ಸ್, 1.5 ಲಕ್ಷ ಟ್ಯಾಕ್ಸ್ ಅಂತಂದರೆ ಪಾಪ ಅವ್ರು ದುಡ್ದಿದ್ದು ದುಡ್ಡೆಲ್ಲ ಟ್ಯಾಕ್ಸ್ಗೆ ಹೋಗುತ್ತೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಯಾವುದಿದೆ, ಕಾಂಗ್ರೆಸ್ ಸರ್ಕಾರ, ಆ ಸರ್ಕಾರದಿಂದ ಈ ನೋಟಿಫಿಕೇಷನ್ನ ಕಳಿಸಿರೋದು. ಪಾಪ ಎಲ್ಲ ಅಂಗಡಿಗಳಿಗೂ ನೋಟಿಸ್ನ ಕಳಿಸಿದ್ದಾರೆ, ನಾನು ಮುಚ್ತೀನಿ ಅಂತ ಎದುರಿಸ್ತಾರೆ. ನೀನೇನಾದ್ರು GST ಅಂಡರಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದರೆ. ಇನ್ನೊಂದು ಸ್ವಲ್ಪ ಜನ UPI ಸ್ಕ್ಯಾನರ್ನ ಹರಿದಾಕ್ಬಿಟ್ಟು ನಾನು ಕ್ಯಾಶಲ್ಲೇ ವ್ಯವಹಾರ ಮಾಡ್ತೀನಿ ಅಂತಂದ್ರೂ ಬಿಡೋಲ್ಲ. UPI ಅನ್ನೋದೊಂದು ವೇ ಅಷ್ಟೇ, ಅದೊಂದು ಮಾರ್ಗ ಟ್ರಾನ್ಸಾಕ್ಷನ್ ಮಾಡೋಕ್ಕೋಸ್ಕರ. ನೀವು ದುಡ್ಡಲ್ಲಾರು ಟ್ರಾನ್ಸಾಕ್ಷನ್ನ ಮಾಡಿ, ಯಾವುದ್ರಲ್ಲಾರು ವ್ಯವಹಾರ ಮಾಡಿ, 40 ಲಕ್ಷಕ್ಕಿಂತ ನಿಮ್ದೇನಾದರೂ ಟ್ರಾನ್ಸಾಕ್ಷನ್ ಆಯ್ತಿದೆಯಾ ಒಂದು ವರ್ಷದಲ್ಲಿ, ನೀನು 1% ಟ್ಯಾಕ್ಸ್ನ ಕಟ್ಟಲೇಬೇಕು ಗೌರ್ಮೆಂಟ್ಗೆ. ಸೊ ಆ ಥರ ನೋಟಿಫಿಕೇಷನ್ನ ನಮ್ಮ ಕರ್ನಾಟಕ ಸರ್ಕಾರದಿಂದ ಹೊರಡಿಸಿದ್ದಾರೆ. ಇದೇ 4 ದಿನದ ಹಿಂದೆ ತಗೊಂಡ್ರೆ ಇವಾಗ UPI ನಂಬರ್ 1 ಅಂತ ಅನ್ಸ್ಕೊಂಡಿತ್ತು. 650 ಮಿಲಿಯನ್ ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ದಿದ್ದು ಒಂದು ದಿನದಲ್ಲಿ. ವೀಸಾನ ಬೀಟ್ ಮಾಡಿ UPIನೇ ನಂಬರ್ 1 ಅಂತ ಅನ್ಸ್ಕೊಂಡಿತ್ತು. 90 ಮಿಲಿಯನ್ ಟ್ರಾನ್ಸಾಕ್ಷನ್ ಆಯ್ತಾ ಇದ್ದಾರೆ. UPIಯಲ್ಲಿ 650 ಮಿಲಿಯನ್ ಟ್ರಾನ್ಸಾಕ್ಷನ್ ಆಯ್ತಾ ಇತ್ತು. ಸೊ ಅಷ್ಟು ಬೇಗ ಕರ್ನಾಟಕ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಶಾಕಿಂಗ್ ನ್ಯೂಸ್ಗೆ ಯಾರು ಬಲಿಯಾಗ್ತಿದ್ದಾರೆ, ಸರ್ಕಾರನ, ಸಾಮಾನ್ಯ ಸಣ್ಣ ಪುಟ್ಟ ಅಂಗಡಿಲಿ ವ್ಯಾಪಾರ ಮಾಡುವಂತಹ ವೆಂಡರ್ಸ್ ಯಾರು ಬಲಿಯಾಗ್ತಿದ್ದಾರೆ ಅಂತ ನೀವೇ ಕಮೆಂಟ್ ಮಾಡಿ.